ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ನಾರಾಯಣ ಶೆಟ್ಟಿ ಅವರು ನಮ್ಮ 9 HP MGK ಸ್ಲಾಶ್ ಮೋವರ್ ಖರೀದಿಸಿದ್ದಾರೆ. ಅವರಿಗೂ ಧನ್ಯವಾದಗಳು. ಇದು ಅಡಿಕೆ ಗರಿ ಆರಿಸದಲ್ಲೇ ಹೊಡಿಬಹುದು. ಅಡಿಕೆ ಗರಿ ಕೂಡ ಅಲ್ಲೇ ತುಂಡಾಗಿ ಬೀಳ್ತದೆ. ಆಗ ನಮಗೆ ಎಕರೆಗೆ 600 ರಿಂದ 700 kg ಗೊಬ್ಬರ ಅಡಿಕೆ ತುಂಡಾಗಿ ಅಲ್ಲೇ ಮಲ್ಚಿಂಗ್ ಆಗಿದ್ದು ಗೊಬ್ಬರನು ಸಿಕ್ಕಂತಾಗುತ್ತೆ. ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ಭೂಮಿ ಮೇಲೆ ಈ ತರ ಹುಲ್ಲಿನ ಹೊದಿಕೆ, ಸಮಾನಾಂತರ ಹುಲ್ಲಿನ ಹೊದಿಕೆ ಇದ್ದಾಗ ಭೂಮಿ ತಂಪಾಗಿರ್ತದೆ, ಎರೆಹುಳು ಹೆಚ್ಚಾಗ್ತವೆ, ಮೈಕ್ರೋ ಆರ್ಗನ್ಸ್ ಹೆಚ್ಚಾಗ್ತವೆ, ಸೂಕ್ಷ್ಮಾಣು ಜೀವಿಗಳ ಚಟುವಟಿಕೆ ಹೆಚ್ಚಾಗ್ತದೆ. ನಾವು ಯಾವತ್ತು ಪದೇ ಪದೇ ಉಳುಮೆ ಮಾಡಿದಾಗ ಮಣ್ಣು ಬಿಸಿಲಿಗೆ ಕಾದು ಎರೆಹುಳುಗಳು, ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗ್ತವೆ. ಅಡಿಕೆ ತೋಟದಲ್ಲಿ ಉಳುಮೆಯ ಅವಶ್ಯಕತೆನೇ ಇಲ್ಲ. ಅದು ಅಡಿಕೆ ಒಂದು ರೀತಿಯ ಕಾಡು ಬೆಳೆ. ಇದಕ್ಕೆ ಉಳುಮೆಯ ಅವಶ್ಯಕತೆ ಇಲ್ಲ. ಈ ರೀತಿ ಜೀರೋ ಕಲ್ಟಿವೇಶನ್ ಮಾಡಿ ಮಲ್ಚಿಂಗ್ ಮಾಡಿದಾಗ ಎರೆಹುಳು ಹೆಚ್ಚಾಗ್ತವೆ, ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗ್ತವೆ. ಹಾಗೆಯೇ ನಾವು ಬಯೋಚಾರ್ ಬಳಸ್ಬೋದು. ಬಯೋಚಾರ್ ಒಂದ್ ಗಿಡಕ್ಕೆ 2 kg ಹಂಗೆ ಬಯೋಚಾರ್ ಬಳಸಿದ್ರೆ, ಅದು ಒಮ್ಮೆ ಬಳಸೋದು 100 ವರ್ಷವರೆಗೆ ನಮ್ಮ ಭೂಮಿಯಲ್ಲಿ ಇರ್ತದೆ. ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಒಂದ್ ಗಿಡಕ್ಕೆ 2 kg ಅಂತ ಬಯೋಚಾರ್ ಕೊಟ್ರೆ ಬಯೋಚಾರ್ 100 ವರ್ಷಗಳವರೆಗೆ ನಮ್ಮ ಭೂಮಿಯಲ್ಲಿ ಇರ್ತದೆ. ನೀರನ್ನು ಹಿಡಿದಿಟ್ಕೊಳ್ತದೆ, ಮತ್ತೆ ಗಿಡಕ್ಕೆ ಬೇಕಾದಾಗ ನೀರು ಕೊಡ್ತದೆ. ಮೈಕ್ರೋ ನ್ಯೂಟ್ರಿಯೆಂಟ್ ಬ್ಯಾಂಕ್ ಆಗಿ ವರ್ಕ್ ಆಗ್ತದೆ. ಈಗ ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿರ್ತೀವಿ, ಅದನ್ನ ಹಿಡಿದಿಟ್ಕೊಂಡು ಗಿಡಕ್ಕೆ ಬೇಕಾದಾಗ ಕೊಡ್ತದೆ. ಮೈಕ್ರೋ ನ್ಯೂಟ್ರಿಯೆಂಟ್ ಬ್ಯಾಂಕ್ ಆಗಿ ವರ್ಕ್ ಆದಾಗ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗ್ತವೆ ಭೂಮಿಯಲ್ಲಿ. ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗ್ತವೆ, ನೀರು ಹಿಡಿದುಕೊಳ್ತದೆ, ಅವಾಗ ಗಿಡ ಆರೋಗ್ಯವಾಗಿ ಬೆಳೆಯುತ್ತೆ. ತಾವು ಪರೀಕ್ಷೆ ಮಾಡ್ಬೇಕಾದ್ರೆ ಒಂದು 10 ಗಿಡ, 50 ಗಿಡ ಅಥವಾ ಒಂದು ಅರ್ಧ ಎಕರೆಗೆ ಹಾಕಿ ನೋಡಿ, ಒಂದ್ ಗಿಡಕ್ಕೆ 2 kg ಹಂಗೆ. ನಿಮಗೆ ಸರಿ ಅನ್ಸಿದ್ರೆ ಮತ್ತೆ ಮುಂದೆ ಹಾಕ್ಬೋದು. ಯಾಕಂದ್ರೆ ಎಲ್ಲಾ ಕಡೆ ಹೋಗಿ ಕೊಡ್ತಾ ಇದೀವಿ, ಪ್ರತಿಯೊಂದು ಬೆಳೆಗೂ ಬಳಸ್ಬೋದು. ನೀವು ಗೂಗಲ್ ನಲ್ಲಿ ಹುಡುಕಿದ್ರು ಕೂಡ ಬಯೋಚಾರ್ ಬಗ್ಗೆ ನಿಮಗೆ ಮಾಹಿತಿ ಸಿಗ್ತದೆ. ಇದು ಪೂರ್ವಜರ ಜ್ಞಾನ, ನಾವೇನು ಹೊಸದಾಗಿ ಯಾವುದು ಮಾಡಿಲ್ಲ. ಹಿಂದೆ ಪೂರ್ವಜರು ಮಾಡ್ತಾ ಇದ್ದದ್ದನ್ನೇ, ಅದು ರಾಸಾಯನಿಕ ಕೃಷಿ ಬಂದ ನಂತರ, ಸ್ವಾತಂತ್ರ್ಯ ನಂತರ ಬಿಟ್ಟು ಹೋಗಿದ್ದು, ಈಗ ಮತ್ತೆ ಪುನಃ ಸ್ಟಾರ್ಟ್ ಆಗಿದೆ. ಆಲ್ ಓವರ್ ಇಂಡಿಯಾ ಸ್ಟಾರ್ಟ್ ಆಗಿದೆ, ಮತ್ತೆ ಆಲ್ ಓವರ್ ವರ್ಲ್ಡ್ ಸ್ಟಾರ್ಟ್ ಆಗಿದೆ. ನೀವು ಯೂಟ್ಯೂಬ್ಗೆ ಆಗ್ಲಿ, ಗೂಗಲಲ್ಲೇ ಆಗ್ಲಿ ಬಯೋಚಾರ್ ಇನ್ಫಾರ್ಮೇಶನ್ ಅಂತ ಹೊಡೆದ್ರೆ ಸಾಕು, ನಿಮಗೆ ಸಂಪೂರ್ಣ ಮಾಹಿತಿ ಬರ್ತವೆ. PDF ಪೇಜ್ಗಳೇ ಇದ್ದಾವೆ. ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳು 100 ಪೇಜನ್ನ PDF ಮಾಡಿ ಇಟ್ಟಿದ್ದಾರೆ. ಅದ್ರದ್ದು ಏನೇನ್ ಬೆನಿಫಿಟ್, ರಿಸರ್ಚ್ ರಿಪೋರ್ಟ್ಗಳೆಲ್ಲ ಸಿಗ್ತವೆ. ತಾವು ಸ್ಟಡಿ ಮಾಡಿ ನೋಡಿ, ಒಂದು ಅರ್ಧ ಎಕರೆ, 1/4 ಎಕರೆ ಬಳಸ್ಬೋದು. ಆಮೇಲೆ ಇಡೀ ತೋಟಕ್ಕೆ ಅಪ್ಲೈ ಮಾಡಬಹುದು. ಈಗಾಗಲೇ ಕರ್ನಾಟಕದಾದ್ಯಂತ, ದಾವಣಗೆರೆ ಮತ್ತು ಬೆಂಗಳೂರಿನಿಂದ ನಾವು ಕರ್ನಾಟಕದಾದ್ಯಂತ ಡೆಲಿವರಿ ಕೊಡ್ತೇವೆ. ಈ ರೀತಿ ಸ್ಲಾಶ್ ಮೂವರ್ ಬಳಸಿದಾಗ ಆ ಹುಲ್ಲು ಕೂಡ ಅಲ್ಲೇ ಮೇಲ್ ಬಿದ್ದಿರುತ್ತೆ, ಮಲ್ಚಿಂಗ್ ಆಯ್ತು. ಮತ್ತೆ ನಾವು ಬಯೋಚಾರ್ ಕೊಟ್ವಿ, ನೀರ್ ಹಿಡಿದುಕೊಂಡು MGK ಸೋಲರ್ ಟ್ರ್ಯಾಪ್ ಹಾಕಿದ್ವಿ, ಕೀಟ ಕಂಟ್ರೋಲ್ ಆಯ್ತು. ಹೀಗೆ ನಾವು ಕೀಟನು ಕಂಟ್ರೋಲ್ ಮಾಡ್ತೀವಿ ನ್ಯಾಚುರಲ್ ಆಗಿ. ಬಯೋಚಾರ್ ಕೊಟ್ಟಾಗ ಇದು ಕೂಡ ನ್ಯಾಚುರಲ್ ಪ್ರಾಡಕ್ಟ್. ವುಡ್ ವಿನೆಗರ್ ಸ್ಪ್ರೇ ಮಾಡಿದ್ವಿ ಅಂದ್ರೆ ಅದು ಕೂಡ ಆಂಟಿ ರಿಪೆಲೆಂಟ್ ಆಗಿ ವರ್ಕ್ ಆಗುತ್ತೆ. ಹಲವಾರು ಬಗೆಯ ಕಳೆ ಕತ್ತರಿಸುವ ಯಂತ್ರಗಳಿಂದ ನಾವು ಕಳೆ ಕಟ್ ಮಾಡೋದು. ಈ ರೀತಿ ಬಯೋಚಾರು, ವುಡ್ ವಿನೆಗರ್ ಸ್ಪ್ರೇ ಮಾಡೋದು. ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ ಸಂಪರ್ಕಿಸಿ ಮಾಹಿತಿ ಪಡೆಯಿರಿ. ಧನ್ಯವಾದಗಳು.